ರೋಹನ್ ಅವತ್ತು ಮೀಟಿಂಗ್ ಅಲ್ಲಿ ಬ್ಯುಸಿ ಇದ್ದ. ಆಗಾಗ ಅವನ್ ಹೆಂಡತಿ ಪ್ರಿಯಾಯಿಂದ ಕಾಲ್ ಬರ್ತಾ ಇತ್ತು. ಇವತ್ತು ಪ್ರಿಯಾಗೆ ಡಿನ್ನರ್ ಕರ್ಕೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದ. ಆದ್ರೆ ಮೀಟಿಂಗ್ ಮುಗಿಸ್ಕೊಂಡು ಲೇಟ್ ಆಗಿದ್ರಿಂದ ಪ್ರಿಯಾ ಹೇಳಿದ ಟೈಮಿಗೆ ಮನೆಗೆ ಹೋಗಕ್ ಆಗಿರಲ್ಲ. ಇವ್ರಿಬ್ರು ನಡುವೆ ಇದೇ ಕಾರಣಕ್ಕೆ ಆಗಾಗ ಜಗಳ ಆಗ್ತಿರತ್ತೆ. ಬೇಗ ಬೇಗ ಮೀಟಿಂಗ್ ಮುಗಿಸ್ಕೊಂಡು ಮನೆಗ್ ಬರ್ತಾನೆ. ಮನೆಗ್ ಬಂದ್ ನೋಡಿದ್ರೆ ಪ್ರಿಯಾ ಆಗ್ಲೇ ಮಲ್ಕೊಂಡಿರ್ತಾಳೆ. ರೋಹನ್ ಊಟ ಮಾಡಿ ಮಲ್ಕೊಂತಾನೆ. ಆದ್ರೆ ನಿದ್ರೆ ಬರೋದಿಲ್ಲ. ರಾತ್ರಿ ಆಗ್ಲೇ 1 ಗಂಟೆ ಆಗಿತ್ತು. ತನ್ನ ಕಾರ್ ಎತ್ಕೊಂಡು ನೈಸ್ ರೋಡ್ಗೆ ಒಂದು ರೈಡ್ ಹೋಗೋಣ ಅಂತ ಬರ್ತಾನೆ. ಆಗ ತಾನೇ ಮಳೆ ಬಂದು ಬಿಟ್ಟಿರತ್ತೆ. ರಾತ್ರಿಯ ಆ ಮೀರವ ಮೌನ ಹೊರಗಡೆ ತಂಗಾಳಿ ಬೀಸ್ತಾ ಇರತ್ತೆ. ಒಳಗಡೆ ಕಾರಲ್ಲಿ ಮೆಲೋಡಿ ಸಾಂಗ್ ನೀ ಅಮೃತ ಧಾರೆ ಕೋಟಿ ಜನುಮ ಜೊತೆಗಾತಿ ಅಂತ ಸಾಂಗ್ ಪ್ಲೇ ಆಗ್ತಾ ಇರತ್ತೆ. ಆದ್ರೆ ಇವನ್ ತಲೆ ಒಳಗಡೆ ಪ್ರೀತಿ ಮಾಡಿ ಮದ್ವೆ ಆಗಿರೋ ಹುಡ್ಗಿ ಜೊತೆ ಚೆನ್ನಾಗಿರಕ್ ಆಗ್ತಿಲ್ವಲ್ಲ ಅಂತ ನೆನೆಸ್ಕೊಂತಾ ಇರ್ತಾನೆ. ಸಡನ್ ಆಗಿ ಕೀಪ್ ಡ್ರೈವಿಂಗ್ ಅನ್ನೋ ಒಂದು ವಾಯ್ಸ್ ಕೇಳ್ಸತ್ತೆ. ರೋಹನ್ ಸಡನ್ ಆಗಿ ಕಾರ್ನ ಸ್ಟಾಪ್ ಮಾಡ್ತಾನೆ. ಯಾರ್ ವಾಯ್ಸ್ ಇದು ಅಂತ ಆ ಕಡೆ ಈ ಕಡೆ ಚೆಕ್ ಮಾಡ್ತಾನೆ. ಯಾರೂ ಇರಲ್ಲ. ಹೋ, ನನ್ಗೆ ಏನೋ ಭ್ರಮೆ ಅಂತ ಕಾರ್ ಸ್ಟಾರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಕಾರ್ ಸ್ಟಾರ್ಟೇ ಆಗೋದಿಲ್ಲ. ಮತ್ತೆ ಟ್ರೈ ಮಾಡ್ತಾನೆ. ಸ್ಟಾರ್ಟ್ ಆಗಲ್ಲ. ಏನ್ ಮಾಡೋದಿವಾಗ ಅಂತ ಭಯದಲ್ಲಿ ಆಚೆ ಈಚೆ ನೋಡ್ತಾ ಇರುವಾಗ ಮುಂದೆಯಿಂದ ಯಾವುದೋ ಒಂದು ಆಕೃತಿ ಹತ್ರ ಬರ್ತಿರೋ ಹಾಗೆ ಅನ್ಸತ್ತೆ. ಆ ಆಕೃತಿ ಹತ್ರ ಬರ್ತಾ ಇರೋ ಹಾಗೆ ಕೀಪ್ ಡ್ರೈವಿಂಗ್ ಅನ್ನೋ ವಾಯ್ಸು ಜೋರಾಗಿ ಕೇಳ್ತಾ ಇರತ್ತೆ. ರೋಹನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಕೈ ಕಾಲು ಅಲ್ಕಾಡಲ್ಲ. ಆ ಆಕೃತಿ ಹತ್ರ ಬಂದು ಡೋರ್ ಓಪನ್ ಮಾಡು ಅಂತ ನಾಕ್ ಮಾಡತ್ತೆ. ರೋಹನ್ ಭಯದಿಂದ ಅದನ್ನೇ ನೋಡಿದ್ರೆ ಒಂದು 30-35 ವರ್ಷದ ಒಬ್ಳು ಹುಡುಗಿ. ತುಂಬಾ ಚೆನ್ನಾಗಿರ್ತಾಳೆ. ಆದ್ರೆ ಮೈ ಮೇಲೆಲ್ಲ ಗಾಯ ಆಗಿ ರಕ್ತ ಬರ್ತಾ ಇರತ್ತೆ. ತುಂಬಾ ಗಾಬರಿ ಆಗಿ ಡೋರ್ನ ನಾಕ್ ಮಾಡ್ತಾ ಪ್ಲೀಸ್ ನನ್ ಗಂಡನ ಕಾಪಾಡಿ ಅಂತ ಅಳ್ತಾ ಇರ್ತಾಳೆ. ಅವಳನ್ನ ನೋಡಿದ್ರೆ ಎಲ್ಲೋ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾಗ್ತಾ ಇರತ್ತೆ. ರೋಹನ್ ಕಾರ್ ಡೋರ್ ಓಪನ್ ಮಾಡಿ ಕುತ್ಕೊಳ್ಳೋದಕ್ಕೆ ಹೇಳ್ತಾನೆ. ಆ ಹುಡುಗಿ ಒಳಗಡೆ ಬಂದು ಕುತ್ಕೋತಾಳೆ. ಸಮಾಧಾನ ಮಾಡ್ಕೊಳ್ಳಿ ಅಂತ ಕುಡಿಯೋದಕ್ಕೆ ನೀರ್ ಕೊಡ್ತಾನೆ. ಆ ಹುಡ್ಗಿ ನೀರ್ ಕುಡ್ದು ಸ್ವಲ್ಪ ಸಮಾಧಾನ ಮಾಡ್ಕೋತಾಳೆ. ಅವಳು ಸಮಾಧಾನ ಆಗಿರೋದನ್ನ ನೋಡಿ ರೋಹನ್ ಕೇಳ್ತಾನೆ, ಇವಾಗ ಹೇಳಿ, ಎಲ್ಲ ಆಕ್ಸಿಡೆಂಟ್ ಆಯ್ತು? ನಿಮ್ ಗಂಡ ಎಲ್ಲಿದ್ದಾರೆ? ಹೇಗಾಯ್ತು ಅಂತ. ಆಗ ಅವಳು ಸ್ಟೋರಿ ಹೇಳೋದಕ್ಕೆ ಶುರು ಮಾಡ್ತಾಳೆ. ನನ್ ಹೆಸರು ಮಾಯಾ ಅಂತ. ನನ್ ಗಂಡ ಅಜಯ್ ಜೊತೆ ಬೆಂಗಳೂರಲ್ಲಿ ನಾನು ತುಂಬಾ ಖುಷಿಯಾಗಿ ಜೀವನ ಮಾಡ್ತಾ ಇದ್ದೆ. ಅಜಯ್ ಕೂಡ ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತಾ ಇದ್ರು. ಒಂದು ದಿನ ರಾತ್ರಿ ಪಾರ್ಟಿ ಮುಗಿಸ್ಕೊಂಡು ನಾನು ನನ್ ಗಂಡ ಇದೇ ರೋಡಲ್ಲಿ ಬರ್ತಾ ಇರುವಾಗ ಯಾರೋ ಒಬ್ಬ ಕುಡ್ಕೊಂಡು ಜೋರಾಗಿ ಗಾಡಿ ಓಡಿಸ್ಕೊಂಡ್ಬಂದು ನಮ್ ಗಾಡಿಗೆ ಗುದ್ದುಬಿಟ್ಟ. ನಮ್ ಗಾಡಿ ಬ್ಯಾಲೆನ್ಸ್ ತಪ್ಪಿ ಕೆಳಗಡೆ ಬಿದ್ದು ಹೋಯ್ತು. ನನ್ ಗಂಡ ಅಜಯ್ ಸ್ಪಾಟ್ ಅಲ್ಲೇ ಸತ್ ಹೋದ್ರು. ಆದ್ರೆ ನಾನು ಅನ್ಕಾನ್ಶಿಯಸ್ ಆಗಿ ಬಿದ್ದಿದ್ದೆ. ಯಾರೋ ಹಾಸ್ಪಿಟಲ್ ಕರ್ಕೊಂಡೋಗಿ ನನ್ನ ಉಳಿಸ್ತಾರೆ. 1 ವಾರ ಆದ್ಮೇಲೆ ನನಗೆ ಪ್ರಜ್ಞೆ ಬರುತ್ತೆ. ನನ್ನ ಗಂಡ ಇಲ್ದನೆ ಇರೋ ಈ ಪ್ರಪಂಚದಲ್ಲಿ ನನಗೆ ಇರೋದಕ್ಕೆ ಆಗೋದಿಲ್ಲ. ನಾನು ಸೂಸೈಡ್ ಮಾಡ್ಕೊಂಡು ಸತ್ ಹೋದೆ. ಆದ್ರೆ ನನ್ನಲ್ಲಿ ಕೋಪ, ಸಿಟ್ಟು, ಅಸಮಾಧಾನ ತುಂಬಿಕೊಂಡಿತ್ತು. ಯಾರೋ ಒಬ್ಬ ಕೇರ್ಲೆಸ್ ಡ್ರೈವರ್ ಇಂದ ನನ್ನ ಜೀವನ ಹಾಳಾಗೋಯ್ತು. ನಾನು ನನ್ನ ಅಜಯ್ ಇಂದ ದೂರ ಆಗೋ ಹಾಗಾಯ್ತು. ಅದಕ್ಕೆ ನಾನು ಸತ್ ಮೇಲೂ ಇಲ್ಲೇ ಉಳ್ಕೊಂಡೆ. ನನ್ನ ತರ ಬೇರೆ ಯಾರಿಗೂ ಆಗ್ಬಾರ್ದು ನೋಡಿ, ಅದಕ್ಕೆ ಕೇರ್ಲೆಸ್ ಆಗಿ ಡಿಸ್ಟರ್ಬ್ ಆಗಿ ಗಾಡಿ ಓಡ್ಸೋ ಯಾರನ್ನು ನಾನು ಬಿಡೋದಿಲ್ಲ. ಈ ಸ್ಟೋರಿ ಕೇಳ್ತಾ ಇದ್ದ ರೋಹನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಈ ತರ ಸ್ಟೋರಿ ಹೇಳ್ತಾ ಇರುವಾಗ್ಲೇ ಮಾಯನ ಕೂದ್ಲು ಬೆಳ್ಳಗೆ ಉದ್ದಕ್ಕಾಗತ್ತೆ. ಅವಳ ಉಗುರುಗಳು ಉದ್ದ ಆಗ್ತಾ ಇವನನ್ನ ಹಿಡಿಯೋದಕ್ಕೆ ಬರುತ್ತೆ. ಅವಳ ಮುಖ ವಿಕಾರವಾಗಿ ಬದಲಾಗತ್ತೆ. ರೋಹನ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಭಯದಲ್ಲಿ ಅವನಿಗೆ ಕೈ ಕಾಲೇ ಆಡಲ್ಲ. ಗಾಡಿಯಿಂದ ಇಳಿದು ಓಡೋದಕ್ ಶುರು ಮಾಡ್ತಾನೆ. ಅವನ್ ಮುಂದೆ ಓಡ್ತಾ ಇದ್ರೆ ಹಿಂದೆಯಿಂದ ಮಾಯನ್ ವಾಯ್ಸು ಕೇಳ್ತಾ ಇರುತ್ತೆ. ಬಾ ರೋಹನ್, ಕಾರ್ ಸ್ಟಾರ್ಟ್ ಮಾಡು. ಬಾ ರೋಹನ್, ಕಾರ್ ಸ್ಟಾರ್ಟ್ ಮಾಡು. ಇವನು ಓಡ್ತಾನೆ ಇರ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಆ ಧ್ವನಿ ಕಡಿಮೆ ಆಗತ್ತೆ. ಅವನಲ್ಲೇ ನಿಂತು ಹಿಂದೆ ಮುಂದೆ ನೋಡ್ತಾನೆ. ಯಾರೂ ಕಾಣಿಸೋದಿಲ್ಲ. ಮಾಯನ ಧ್ವನಿನೂ ಕೇಳಿಸ್ತಾ ಇರೋದಿಲ್ಲ. ಅಬ್ಬಾ, ಇದು ಮಾಯನ್ ಝೋನ್ ಅಲ್ಲ ಅನ್ಸುತ್ತೆ, ಅಂತೂ ಬದುಕೊಂಡೆ ಅಂತ ತಲೆ ಎತ್ ನೋಡಿದ್ರೆ ಮುಂದೆ ಮೇನ್ ರೋಡ್ ಕಾಣ್ತಾ ಇರತ್ತೆ. ರೋಡಿಗೆ ಓಡ್ ಹೋಗ್ತಾನೆ. ಹೋಗಿ ನೋಡಿದ್ರೆ ಅವನು ಅದೇ ಜಾಗಕ್ಕೆ ಬಂದಿರ್ತಾನೆ. ಅವನ್ ಕಾರು ಅಲ್ಲೇ ನಿಂತಿರತ್ತೆ. ಗಾಡಿ ಇನ್ನ ಸ್ಟಾರ್ಟ್ ಅಲ್ಲೇ ಇರತ್ತೆ. ಆ ಕಡೆ ಈ ಕಡೆ ನೋಡ್ತಾನೆ. ಯಾರು ಕಾಣಿಸೋದಿಲ್ಲ. ಮಾಯನೂ ಇರೋದಿಲ್ಲ. ಬೇಗ ಕಾರ್ ಹತ್ತಿ ಗಾಡಿನ ಮುಂದೆ ಓಡಿಸ್ತಾನೆ. ಸ್ವಲ್ಪ ಮುಂದೆ ಹೋದ್ಮೇಲೆ ರೋಡ್ ತುಂಬಾ ಕತ್ಲೆ ಇರತ್ತೆ.
ಏನಿದು ಸ್ಟ್ರೀಟ್ ಲೈಟ್ ಎಲ್ಲ ಆಫ್ ಮಾಡ್ಬಿಟ್ಟಿದಾರಲ್ಲ, ಅದು ನೈಸ್ ರೋಡಲ್ಲಿ. ಪರವಾಗಿಲ್ಲ, ನನ್ ಗಾಡಿ ಲೈಟ್ ಇದೆಯಲ್ಲ ಸಾಕು ಅಂತ ಡ್ರೈವ್ ಮಾಡ್ತಾನೆ. ಆ ಕತ್ಲೆ ರೋಡಿಗೆ ಎಂಟ್ರಿ ಆದ ತಕ್ಷಣ ಏನು ಕಾಣಿಸೋದೇ ಇಲ್ಲ, ಆದ್ರೆ ಮತ್ತದೇ ವಾಯ್ಸ್, ಕೀಪ್ ಡ್ರೈವಿಂಗ್, ಡ್ರೈವ್ ಫಾಸ್ಟ್, ಕೀಪ್ ಡ್ರೈವಿಂಗ್, ಕೀಪ್ ಡ್ರೈವಿಂಗ್. ರೋಹನ್ನ ಕಾರು ಮತ್ತೆಂದೂ ಕಾಣಿಸೋದೇ ಇಲ್ಲ. ಕೆಲವ್ರು ಹೇಳ್ತಾರೆ ಇವತ್ತಿಗೂ ಅಮಾವಾಸ್ಯೆ ದಿನ ರಾತ್ರಿ 1ರಿಂದ 3 ಗಂಟೆವರೆಗೂ ರೋಹನ್ ಕಿರ್ಚಾಡೋದು ಕೇಳ್ತಾ ಇರತ್ತಂತೆ. ಹಾಗೆ ಇವತ್ತಿಗೂ ಕೂಡ ಮಾಯಳ ಆತ್ಮ ನೈಸ್ ರೋಡಲ್ಲಿ ಹಂಟ್ ಮಾಡ್ತಾ ಇದೆಯಂತೆ. ಐ ಹೋಪ್ ನಿಮ್ಮೆಲ್ರಿಗೂ ಈ ಸ್ಟೋರಿ ಇಷ್ಟ ಆಗಿದೆ ಅಂತ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಮೂಲಕ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.